ಪಂಚವ ಹಂಗೆ ಕೂತ್ಕೊಂಡ್ರೆ ನಮ್ಗೆ ಒತ್ತಾಕೈತಿ. ನಡಿ ಲಘು ಲಘುನ ಏನಾರು ಒಂದು ಅಡುಗೆ ಮಾಡಿ ತಿಂದು ಮಕ್ಕೊಂಡ್ರೆ ಆತ್ ನಡ್ರತ್ತದ. ಯವ್ವ ಚಿಕ್ಕಿ, ಮಧ್ಯಾಹ್ನ ನೀವು ಯಾರು ಊಟ ಮಾಡಿಲ್ಲನ? ಅದು ಊಟ ಮಾಡಿವವ ನೇತ್ರವ, ಯಾಕೆ ಹಂಗೆ ಕೇಳಾಕಂತೀರಿ? ಓ, ಊಟ ಮಾಡಿರನ? ಹಂಗಂದ್ರೆ ರಾಧಾ ಚಿಕ್ಕಿ ಹತ್ರ ಸುಳ್ಳು ಹೇಳಿದ್ರೇನ ನೀವೆಲ್ಲರೂ? ಊಟ ಮಾಡಿಲ್ಲ ನಾವು ಹಂಗೆ ಕೆಲಸ ಮಾಡಿದ್ವಿ ಅಂತ. ನಿಜ ಹೇಳ್ರಿ, ಮಧ್ಯಾಹ್ನ ಊಟ ಮಾಡಿರ ಏನಿಲ್ಲ? ಅದು ನೇತ್ರವ, ಕೆಲಸ ಮನೆ ಸ್ವಚ್ಛ ಮಾಡಾಕೊಂತಿದ್ವಲ್ಲ, ಮತ್ತು ಊಟ ಮಾಡ್ಕೊತ ಕೂತ್ಕೊಂಡ್ರೆ ಹೊತ್ತಾಕೈತಂತಂದು ಹಂಗೆ ಊಟ ಮಾಡ್ಲಾರ್ದ ಕೆಲಸ ಮಾಡಿಬಿಟ್ವಿ ಅವ. ಬರೀ ಇದನ್ನ ಮಾಡ್ರಿ ನೀವು. ನನ್ನ ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಸಲ ಹೇಳಿ ನಿಮ್ಗೆ, ಊಟ ಮಾಡ್ಲಾರ್ದ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿನಿಲ್ಲ? ಏನೋ ಒಂದು ತಾಸು ಹೆಚ್ಚು ಕಮ್ಮಿ ಆಕಿತ್ತು, ಅಷ್ಟರಲ್ಲೇನು ಜಗತ್ತು ಮುಳುಗೋಗ್ಬಿಡ್ತಿತ್ತು ನಿಮ್ಗೆ? ಎಷ್ಟು ಸಲ ಹೇಳಿದ್ರೆ ಒಟ್ಟಿನಲ್ಲಿ ನನ್ನ ಮಾತು ಕೇಳಕ್ಕೆ ಹೋಗ್ಬೇಡ್ರಿ ನೀವು. ನಿಮ್ಗೆ ತಿಳಿದಂಗೆ ನೀವು ಮಾಡಿರಿ. ನೇತ್ರವ, ನಾವು ಮುಂಚೆ ಹಂಗೆ ಮಾಡಂಗಿಲ್ಲವ. ನಿನ್ನ ಮಾತು ಕೇಳಿ ನಾವು ಈಗ ಮುಂಜಾನೆ ಎದ್ದ ತಕ್ಷಣ ಕೆಲಸ ಎಲ್ಲ ಮಾಡೋಕ್ಕಿಂತ ಮುಂಚೆ ಮೊದಲು ನಾವು ಕರೆಕ್ಟ್ ಟೈಮಿಗೆ ನಾಷ್ಟ ಮಾಡಿಬಿಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ರಾತ್ರಿ ಎಲ್ಲ ಊಟ ಮಾಡ್ತೀವಿ. ಹೌದಿಲ್ಲವ? ಇವತ್ತೇನೋ ಮನೆ ಸ್ವಚ್ಛ ಮಾಡೋದಿತ್ತಂತಂದ ಆಟ ಊಟ ಮಾಡಿಲ್ಲವ. ಹ್ಞೂ ನೇತ್ರವ, ಇಲ್ಲ ಅಂದ್ರೆ ನಾವು ನಿನ್ನ ಮಾತು ಮೀರ್ತೀವನು, ನೀನೇ ಹೇಳು. ಈಗ ಮೀರಿರಲ್ಲ ನನ್ನ ಮಾತನ್ನ. ಒಂದೇ ದಿನದಾಗ ಇಷ್ಟು ದೊಡ್ಡ ಮನೇನ ಸ್ವಚ್ಛ ಮಾಡೋ ಅವಶ್ಯಕತೆ ಏನಿತ್ತು ನಿಮ್ದು? ನಾಳೆಯಿಂದನ ಹಬ್ಬ ಚಲೋ ಅಲ್ಲ, ರೊಟ್ಟಿ ಹಬ್ಬ ಮತ್ತು ಹಾಲು ಹಾಕೋದು ಎಲ್ಲ ಚಲೋ ಆತಲ್ಲವ. ಮತ್ತು ಅದಕ್ಕೆ ಇವತ್ತು ಒಂದೇ ದಿನಕ್ಕೆ ಸ್ವಚ್ಛ ಮಾಡಿದ್ವವ. ನಾ ಏನಾರು ಹೇಳಿದ್ರೆ ನೀವು ಏನಾರು ರೀಸನ್ ಮುಂಚೆನ ಫಿಕ್ಸ್ ಇಟ್ಕೊಂಡಿರ್ತೀರಿ ಅನಿಸ್ತೈತಿ. ನಾ ಏನು ಕೇಳಿದ್ರು ಬಡ ಫಟಾಫಟ್ ನಂಗೆ ಆನ್ಸರ್ ಮಾಡಿಬಿಡ್ತೀರಲ್ಲ. ಅಯ್ಯ ಇಲ್ಲಿ ಬಿಡು ನೇತ್ರವ, ಇವತ್ತೊಂದಿನ ಅಲ್ಲ, ನಡಿತೈತಿ ಬಿಡು. ನಡಿ, ನೀನು ಕೊನೆಗೆ ಹೋಗೋದು ಸ್ವಲ್ಪ ಕೂತ್ಕೋಗ. 5 ನಿಮಿಷನಾಗ ಬಡ ಬಡ ಅಡುಗೆ ಮಾಡಿ ನಿನಗೆ ಕರೆದು ಬಿಡ್ತೀವಂತ ಹೋಗವ. ನೀವು ಅಡುಗೆ ಮಾಡ್ತೀರ ಈಗ? ಹ್ಞೂನವ ನೇತ್ರವ, ಪಟಾಪಟ ನಂಗೆ ಮಾಡಿಬಿಡ್ತಿತ್ತು. ಆಗಲೇ ಟೈಮ್ ಎಷ್ಟಾಗೈತೆ ಅಂತ ಗೊತ್ತೈತಾನ ನಿಮ್ಗೆ? ಏಟಾಗೈತವ? ನಾನಂತೂ ನೋಡೇ ಇಲ್ಲವ. 8:30 ಆಗೈತಿ. ಈಗ ಹೋಗಿ ನೀವು ಅಡುಗೆ ಮಾಡಿ ಊಟ ಮಾಡೋಷ್ಟಿಗೆ 10 ಗಂಟೆ ಆಕೈತಿ. ಏನು ಮಾಡೋದವ, ಮನೆಯ ಕೆಲಸ ಚಿಕ್ಕಾಪಟ್ಟೆ ಇತ್ತಲ್ಲ, ಅದು ಅಲ್ದ ರಾಧವಕ್ಕ ಮಾತಾಡ್ಕೊತ ಕುತ್ಕೊಂಡ್ಬಿಟ್ಲ. ನಾವು ಹಂಗೆ ಮಾತಾಡ್ಕೊತ ಕುಂತ್ಬಿಟ್ವಿ. ಇಲ್ಲ ಅಂದರೆ ಇಟ್ಟೊತ್ತಿಗಾಗಲೇ ಅಡಿಗೆ ಹೋಗಿರ್ತಿತ್ತು. ಇಲ್ಲಿ ತಗೋವ, ಒಂದು ಅರ್ಧ ತಾಸು ಬಡ ಬಡ ಮಾಡಿಬಿಡ್ತೀವಿ. ನೀವೇನು ಅಡುಗೆ ಮಾಡೋದು ಬೇಡ, ಆಗಲೇ ನಾವು ಅಡುಗೆ ಮಾಡಿದ್ವಿ. ಬರ್ರಿ ಊಟ ಮಾಡ್ಬರ್ರಿ, ಕೈ ತಕೊಂಡು ಬರ್ರಿ, ತಾಟ ಹಚ್ಚಿರ್ತೈತಿ. ಊಟ ಮಾಡಿ ಮಕ್ಕೊನಂತ್ರಂತ. ನೇತ್ರವ, ಆಗಲೇ ಅಡುಗೆ ಮಾಡೈತಿ? ಯಾರು ಮಾಡಿದ್ರ ಅಡುಗೆನ? ಅಡಿಗಿಲ್ಲವ, ಎಲ್ಲ ಖಾಲಿ ಆಗೈತಿ. ನಾವು ಓಸು ಬಾಂಡೆ ಸಾಮಾನು ತಿಕ್ಕಿಟ್ಟಿವಿ. ನೀವು ಬಾಂಡೆ ಸಾಮಾನು ತಿಕ್ಕಿಟ್ಟಿರಿ ಆಗಲೇ. ಅದಕ್ಕೆ ಗೊತ್ತಿತ್ತು. ಗವಿನೂ ಕಾವೇರಿನೂ ಮತ್ತು ಚೋಟ್ಯಾನು ಹೆಲ್ಪ್ ಮಾಡಿದ್ರೆ ನಂಗೆ. ನಾ ಬಡ ಬಡ ಅಡುಗೆ ಮಾಡಿ ಮುಗಿಸಿದೆ. ಏನು ಹೇಳಾಕೊಂತೀನಿ ನೇತ್ರವ? ನಮ್ಮ ಚೋಟೆ ಬಂದ ನಿನಗೆ ಸಹಾಯ ಮಾಡಿದ್ನಾ? ಗವಿ? ಅವ ಗವಿ ಬಂದ ನಿನಗೆ ಅಡುಗೆ ಮಾಡೋ ಮುಂದೆ? ನಾವು ಒಂದು ಕೆಲಸ ಹೇಳಿದ್ರೆ ಒಂದು ಚೂರು ಅಡುಗೆ ಕೋಣೆ ಕಡೆ ತಲೆ ಕೂಡ ಹಾಕ್ಮಕೊನಲ್ಲ ಅವ್ರು 3 ಜನ ಅಂತಾರ ನಿನಗೆ ಬಂದು ಸಹಾಯ ಮಾಡಿದ್ರ? ಏನು ಹೇಳಾಕೊಂತೀವ ನೇತ್ರವ ನೀನು? ಹ್ಞೂನವ, ನಿಮ್ಗೆಲ್ಲಾನು ಹೇಳ್ತೈತಿ. ಅಲ್ಲಿ ಹಿತ್ತಲ್ದಾಗ ಬರ್ರಿ, ನಾವು ಹೋಗಲ್ಲಿ ತಾಟ ಹಚ್ಚಷ್ಟಿಗೆ ನೀವು ಲಘುನ ಫಟಾಫಟ್ಟನ್ನ ಕೈ ತಕೊಂಡು ಬರ್ತಾ ಇರ್ಬೇಕಷ್ಟೆ. ಅಲ್ಲೇ ಮಾತಾಡನ್ರಿ ಎಲ್ಲರೂ. ಬೇಗ ಬರ್ರಿ. ಲಕ್ಷ್ಮಕ್ಕ, ಇವತ್ತು ಸೂರ್ಯ ಯಾಕಡೆ ಹುಟ್ಟಾನ? ಇವು 3 ಜನ ಏನ ಸಹಾಯ ಮಾಡಾರಂತ ನೇತ್ರ ಅಡುಗೆ ಮಾಡೋ ಮುಂದೆ ನಡಿಬೇಕ ಕೇಳೋಣ, ಅದು ಏನು ಮಾಡಾರ ಸಹಾಯನಂತಂದು. ಯವ್ವ, ಊಟ ಮಾಡ್ರಿ ಬೇ. ಅಲ್ಲ ನೇತ್ರವ, ನಾವು ಮಾತಾಡ್ಕೊಂಡು ಕುತ್ಕೊಂಡ ಒಂದು ಅರ್ಧ ತಾಸು ಆಗೈತನ ನೋಡ ಆಟ. ಅಷ್ಟ್ರಾಗದು ಹೆಂಗೆ ಲಘು ಲಘುನ ಅಡುಗೆ ಮಾಡಿದ್ದೀವಿ ನೀನು? ಅಲ್ಲ ಬೇಕ, ಅದು ಇರಲಿ. ಈ 3 ಜನ ಮಹಾನ್ ಭಾವ್ರು ಅಡುಗೆ ಕೋಣೆ ಕಡೆ ತಲೆ ಕೂಡ ಹಾಕ್ಮಕೋನಲ್ಲ ಅಂಥದ್ದು ಇವ್ರು ಏನು ಸಹಾಯ ಮಾಡಿದ್ರವ ನೇತ್ರವ ನಿನಗೆ? ಫಸ್ಟ್ ನಾನು ಅಡುಗೆ ಮಾಡಿದ್ರಾಯ್ತಂತ ಹೋದೆ. ನಿಮ್ಗೆ ಕೆಲಸ ಎಲ್ಲ ಮಾಡಿ ಸುಸ್ತಾಗಿರ್ತೈತೆ ಅಂತ ಗೊತ್ತಾತ. ಅದಕ್ಕೆ ಅಡುಗೆ ಕೋಣೆ ಕಡೆ ಹೊಂಟಿದ್ದೆ. ಇವ್ರು 3 ಜನ ಬಂದ್ರು. ಊಟಕ್ಕೆ ಬೇಕಂದ್ರೆ ಹಸು ಆಗೈತೆ ಬೇ ಅಕ್ಕ ಅಂತಂದ್ರೆ, ಇನ್ನೂ ಅಡುಗೆ ಆಗಿಲ್ಲ, ಅವರಿಗೆಲ್ಲ ಸುಸ್ತಾಗೈತಿ, ಅದಕ್ಕೆ ನಾನು ಅಡುಗೆ ಮಾಡ್ತೀನಿ, ನೀವು ಕುತ್ಕೋಗ್ರಿ, ಫಟಾಫಟ್ ಮಾಡಿಬಿಡ್ತೀನಿ ಅಂದೆ. ಅವಾಗ ಗವಿ ಏನಂದ, ಅಕ್ಕ ನಾನು ನಿಂಗೆ ಏನಾರು ಒಂದು ಸ್ವಲ್ಪ ಸಹಾಯ ಮಾಡ್ತೀನಿ ಬಾ, ಒಬ್ಬಕ್ಕೆ ಏನು ಮಾಡ್ತಿದ್ದಿ ಅಂತಂದೆ. ಅವಾಗ ಇವರಿಬ್ರು ಯಾಕೋ ತಲೆ ಈಗ ಏನು ಹೊಕ್ಕೊಂಡಿತ್ತ ಏನು, ಮೈಯಾಗ ದೇವ್ರು ಹೊಕ್ಕೊಂಡಿತ್ತ ಏನು, ಅಕ್ಕ ನಾವು ಏನಾರು ಸಹಾಯ ಮಾಡ್ತೀವಿ ನಿಂಗೆ ಅಡುಗೆ ಮಾಡೋಕೆ, ಬಡ ಬಡ ಆಕೈತಿ ಅಂತ ಅಂದ್ರೆ, ಬರ್ರಿ ಹಂಗಂದ್ರಂತ ಸೇರಿ 4 ಜನ ಸೇರಿ ಅಡುಗೆ ಮಾಡಿವಿ ಇವತ್ತು. ಅಬ್ಬಾ ಬಾ 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 ಬಾ. ಅಕ್ಕಗಾದ್ರೆ ಎಷ್ಟು ಚಂದ ಹೆಲ್ಪ್ ಮಾಡ್ತಾರೆ ಇವರು. ನಾವು ಏನಾರು ಒಂದು ಸ್ವಲ್ಪ ಏನಾರು ಕೆಲಸ ಹೇಳಿದ್ರೆ ಸಾಕು, ಒಂದು ಚರಿಗೆಗೆ ನೀರು ತಂದು ಕೊಡಂದ್ರೆ ತಂದು ಕೊಡಂಗಿಲ್ಲ ನೋಡಿ ಇವ್ರು ನಮಗೆ. ಯವ್ವ, ಇವತ್ತು ನಿಮಗೆ ಸುಸ್ತಾಗೈತಂತಂದ ಅಕ್ಕ ಅಡುಗೆ ಮಾಡಕ್ಕೆ ಕುಂತಿದ್ಲಲ್ಲ, ಆಗಲೇ ಹೊತ್ತಾಗಿತ್ತು, ಅದಕ್ಕೆ ನಾವು ಒಂಚೂರು ಚೂರೇ ಹೆಲ್ಪ್ ಮಾಡಿದ್ವಿ ಆಟ. ಅಂದಂಗೆ ಯಾರ್ಯಾರು ಏನೇನು ಕೆಲಸ ಮಾಡಿದ್ರಪ್ಪ?
ಯವ್ವ ಮೊದ್ಲು ನಾವು ಬದ್ನಿಕಾಯಿ ಪಲ್ಯ ಆಟ ಮಾಡಿದ್ರಾತಂತ ಅನ್ಕೊಂಡ್ವಿ. ಬದ್ನಿಕಾಯಿ ಸ್ವಲ್ಪ ಇದ್ವು, ಅದಕ್ಕೆ ಮತ್ತು ಅದೊಂದೇ ಪಲ್ಯ ಆಗಂಗಿಲ್ಲ ಅಂತಂದು ಹೆಸರು ಕಾಳು ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಹೆಸರು ಕಾಳು ತೊಗೊಂಡು ಕುದ್ಸಾಕಿಟ್ಟಿದ್ದು ಗವಿ, ಆಮೇಲೆ ಕಾವೇರಿ ಬದ್ನಿಕಾಯಿನ ಎರ್ಚ್ಕೊಟ್ಲು. ಇವನು ಚೋಟೆ ಅದನಲ್ಲ ಅವ ಈ ಉಳ್ಳಾಗಡ್ಡಿ ಟಮಾಟಿ ಅವನ್ನೆಲ್ಲ ಎರ್ಚಿಕೊಟ್ಟ. ನಾ ಬಡ ಬಡ ಒಂದು ಕಡೆ ಇದಕ್ಕೆ ಹೆಸರು ಕಾಳಿಗೆ ಒಗ್ಗರಣೆ ಹಾಕಿದೆ, ಇನ್ನೊಂದು ಕಡೆ ಬದ್ನಿಕಾಯಿಗೆ ಒಗ್ಗರಣೆ ಹಾಕಿದೆ. ಆಮೇಲೆ ಗವಿ ಅನ್ನಕ್ಕೆ ಇಟ್ಬಿಟ್ಟ. ನಾ ಬಡ ಬಡ ರೊಟ್ಟಿ ಮಾಡಿ ಮತ್ತು ಬಡದ್ರೆ ನಿಮ್ಗೆ ಸೌಂಡ್ ಕೇಳಿಸ್ತೈತೆ ಅಂತಂದು ಲಟಿಸಿ ರೊಟ್ಟಿ ಮಾಡಿಬಿಟ್ಟೆ. ಅಲ್ಲ ನೇತ್ರವ, ನಿಂಗೂ ಆಫೀಸ್ಗೆಲ್ಲ ಹೋಗಿ ಬಂದು ಸುಸ್ತಾಗಿ ಇರ್ತಿತ್ತು, ನೀನು ಯಾಕೆ ಕೆಲಸ ಮಾಡೋಕೋದಿ, ನಾವು ಮಾಡ್ತಿದ್ದಿಲ್ಲ. ಚಿಕ್ಕಿ ನಿಮಗೆಲ್ಲ ಎಷ್ಟು ಸುಸ್ತಾಗೈತಿ ನೋಡ್ರಲ್ಲಿ, ನಿಮ್ಮ ಮುಖ ನೋಡಿದ್ರನ ಗೊತ್ತಾಗೈತಿ. ಮತ್ತು ಇಂಥ ಸುಸ್ತನಾಗ ಅಡುಗೆ ಮಾಡ್ಕೊಂಡು ಕೂತ್ಕೋತೀರನ, ಅದಕ್ಕೆ ನಾವೇ ಮಾಡಿಬಿಟ್ವಿ. ನಂಗೇನು ಕಷ್ಟ ಆಗಲಿಲ್ಲಪ್ಪ, ಎಷ್ಟು ಲಘು ಲಘುನಾಗ ಹೆಲ್ಪ್ ಮಾಡಿದ್ರು ಗೊತ್ತಾ ಇವರೆಲ್ಲರೂ. ಫಟಾಫಟ ನಂಗೆ ಆತು ನೋಡ್ಬೇವ ಅಡುಗೆ ಮಾತ್ರ. ಯವ್ವ ನೇತ್ರವ, ಪುಣ್ಯ ಬರ್ಲವ ಯವ್ವ, ನಮಗೀಗ ಅಡುಗೆ ಮಾಡಕ್ಕೆ ಮನಸ್ಸಿಲ್ಲಾಗಿತ್ತು. ನಮ್ನಿ ಸುಸ್ತಾಗ್ಬಿಟ್ಟಿತ್ತು ನೋಡವ ಯವ್ವ. ನೀವು ಅಡುಗೆ ಮಾಡಿ ಚಲೋನ ಮಾಡಿದ್ರಿ ಬಿಡು. ಅನ್ನಂಗೆ ಅಲ್ಲೇ ಒಳಗೆ ಕೂತ್ಕೋತಿದ್ವಿ, ಇದೇನಿದು ಹೊರಗೆ ಕರ್ಕೊಂಬಂದಿರಲ್ಲ ಊಟಕ್ಕೆ. ಯವ್ವ ನಾನೇ ಹೇಳಿದ್ದೆ ಬೇ, ನಾನು ಕಾವೇರಿ ಅಕ್ಕನ ಹೇಳಿದ್ದೆ, ಒಳಗೆ ಕುತ್ಕೊಂಡು ಉಣ್ಣಾಕ ಬ್ಯಾಸ್ರ, ಹಿಂಗೆ ಹೊರಗಡೆ ಕುತ್ಕೊಂಡು ಉಂಡ್ರೆ ಎಷ್ಟು ಮಸ್ತ್ ಅನಿಸ್ತೈತಿಲ್ಲ. ಅದಕ್ಕೆ ಇಲ್ಲೇ ಹೊರಗಡೆನೇ ಊಟ ಮಾಡೋಣಂತ ನಾನು ಹಠ ಮಾಡಿದೆ. ಅದಕ್ಕೆ ನೇತ್ರವಕ್ಕ ನಿಮ್ಗೆಲ್ರಿಗೂ ಇಲ್ಲಿಗೆ ಕರ್ಕೊಂಬಂದ್ಲು. ಯವ್ವ ಊಟ ಮಾಡ್ರಿ, ಹೆಂಗಾಗೈತೆ ನೋಡ್ರಿ ಅಡುಗೆ ಎಲ್ಲ ಚಲೋ ಆಗೈತೆ ಏನಿಲ್ಲ ಅಂತಂದು ಹೇಳ್ಬೇಕೀಗ. ನಾವು 4 ಜನ ಕಾಯಕೊಂತೀವಿ ಅದಕ್ಕೋಸ್ಕರನ. ಮಸ್ತ್ ಆಯ್ತು ನೋಡ್ಬೇ ನೇತ್ರವ, ನಮಗಂತೂ ನಮ್ಮ ಕೈಯನ್ನು ತಿಂತಿಂದ ಬ್ಯಾಸಾಗಿತ್ತವ. ಪಲ್ಯ ರೊಟ್ಟಿ ಎಲ್ಲನೂ ಮಸ್ತಾಗೈತೆ ನೋಡು. ಹ್ಞೂ ನೇತ್ರವ, ಹೊಟ್ಟಿ ಮಾತ್ರ ಭಾಳ ಹಸಿದ್ಬಿಟ್ಟಿತ್ತವ. ಮಧ್ಯಾಹ್ನ ಏನು ತಿಂದಿಲ್ಲಾಗಿದ್ರೆ ರೊಟ್ಟಿ ಪಲ್ಯ ಮಾತ್ರ ಅನ್ನ ಆಗೈತೆ ನೋಡವ. ನೇತ್ರವ ಏನೇ ಹೇಳು, ನಿನ್ನ ಕೈಯಿಂದ ಅಡುಗೆ ಮಾತ್ರ ಮಸ್ತ್ ಆಕೈತೆ ನೋಡವ. ಮಸ್ತ್ ಆಗೈತೆ ಬಿಡವ ಅಡುಗೆ ಮಾತ್ರ. ಯವ್ವ ನಂಗೂ ನೀನ ಉಣಿಸ್ಬೇ. ಯವ್ವ ಬ್ಯಾಡ ಬಿಡ್ಬೇ, ನಿಂಗ ಸುಸ್ತಾಗೈತಿ, ನಾನ ಊಟ ಮಾಡ್ತೀನಿ ಬಿಡು ನಿನ್ ತಾಟ್ನಾಗ. ಯವ್ವ ಯವ್ವ ಯವ್ವ, ಎಷ್ಟರ ಶಾಣೆತನ ಬಂದೈತಪ್ಪ ಯಪ್ಪ ನಮ್ಮ ಚೋಟ್ಯಾಗ. ಮತ್ತ ನೀವು ಮುಂಜಾನೆಯಿಂದ ಕೆಲಸ ಮಾಡಿರಂತ ನಿಮ್ಗೇನು ಭಾಳ ಸುಸ್ತಾಗೈತಂತ ನೇತ್ರವಕ್ಕ ಅಂದಾಳ. ಅವಾಗ ನಿಮಗೆಲ್ಲ ಜಾಸ್ತಿ ಕಾಡಿಸ್ಬಾರ್ದಂತಂದು ಅದಕ್ಕೆ ನಾನು ಊಟ ಮಾಡ್ತೀನಿ ಅಂದೆ ಇವತ್ತು. ಯಪ್ಪ ಯಪ್ಪ ಯಪ್ಪ, ಇಷ್ಟು ಶಾಣೆತನ ಯಾವಾಗಲೂ ಹಿಂಗೆ ಇರ್ಲಪ್ಪ ನಿನಗೆ. ನೇತ್ರವ ನೀನು ಹಾಕೊಂಬಾರವ ಊಟ ಮಾಡಂತಂತ. ಹ್ಞೂ ನೇತ್ರವ, ನೀನು ಹಾಕೊಂಬ, ಒತ್ತಾಗಲೇ ಊಟ ಮಾಡೋದಂತೂ ಎಲ್ಲರೂ ಸೇರಿ. ಯವ್ವ ನೀವು ಊಟ ಮಾಡ್ರಿ, ಕಾಕ ಮತ್ತು ಅಪ್ಪ ಇದು ಹೊಲ್ದಾಗಿಂದ ಬರಾಕುಂತಾರಂತ. ಅವರು ಇನ್ನೇನು ದಾರ್ಯಾಗದಾರ, ಬರ್ಬೋದು ಇನ್ನೇನು. ಅವ್ರಿಗೆ ಹಾಕ್ಕೊಟ್ಟು ನಾ ಆಮೇಲೆ ಊಟ ಮಾಡಿ ಮಕ್ಕೋತೀನಂತವ್ರಿ. ನೀವು ಊಟ ಮಾಡ್ರಿ, ಊಟ ಮಾಡಿ ಮಕ್ಕೋನಂತ್ರಿ ಅಂತ. ನಿಜ ಅವ್ರು ಬಂದ್ರೆ ನಾವು ಹಾಕ್ಕೊಡ್ತೀವಿ ಅಂತ, ನೀವು ಊಟ ಮಾಡು, ಗೊತ್ತಾಕೈತಿ. ಬೇಡ ಚಿಕ್ಕಿ, ನಿಮ್ಗೆ ಸುಸ್ತಾಗೈತಿ, ನೀವು ಊಟ ಮಾಡಿ ಆರಾಮಾಗಿ ಹೋಗಿ ಮಕ್ಕೋರಿ. ಮತ್ತು ಲೇಟ್ ಆಕೈತಿ, ನಾಳೆ ಬೆಳಗ್ಗೆನು ಮತ್ತು ಬೇಗ ಎದ್ದೇಳ್ಬೇಕಂತೀರಿ. ಅದಕ್ಕೆ ನೀವು ಊಟ ಮಾಡ್ರಿ. ಇನ್ನು ಅವ್ರು ಬಂದ ಮೇಲೆ ಹಾಕ್ಕೊಟ್ಟು ನಾನು ಊಟ ಮಾಡ್ತೀನಿ ತಗೋರಿ. ಹಂಗಂದ್ರೆ ಅವ್ರು ಬೆಳೆ ಸಂಗ ಕಾಯ್ತಿದ್ವಿ ಅಲ್ಲವಾ, ಸುಮ್ಮನೆ ನಮಗೆ ಮುಂಚೆನೇ ಹಚ್ಚಿಕೊಟ್ಟಲ್ಲ ನೀನು, ಆಮೇಲೆ ನೀನು ಒಬ್ಬಕ್ಕೆ ಊಟ ಮಾಡ್ತೇನೆ. ಅವ್ರ ಜೊತೆನ ನಾವು ಊಟ ಮಾಡಿಬಿಡ್ತಿದ್ವಿ. ಮತ್ತು ನೀವು ಒಬ್ಬಕ್ಕೆ ಹಾಕಿರಿ, ಹೋಗಿ ಹಾಕೊಂಬ ಹೋಗವ, ಅವ್ರಿಗೆ ಬೇಕಾದ್ರೆ ಹಾಕ್ಕೊಡಕ್ಕೆ ಬರ್ತೈತೆ ಆಮೇಲೆ. ಬೇಡವಾ, ನಿಮ್ಗೆ ಹಸುವಾಗೈತೆ ಅಂತ ನನಗೆ ಗೊತ್ತು, ನೀವು ಆರಾಮಾಗಿ ಊಟ ಮಾಡ್ರಿ. ಅವ್ರಿಗೆ ಹಾಕ್ಕೊಟ್ಟು ನಾನು ಅವ್ರ ಜೊತೆನೇ ಊಟ ಮಾಡ್ತೀನಿ ತವ್ರಿ. ಸರಿ ತಗೋವ ಹಂಗಾರ, ನೀನಂತೂ ನಾವು ಹೇಳಿದ್ರೆ ಕೇಳಂಗಿಲ್ಲ. ಸರಿ ತಗೋ ಹಂಗಾರ. ಯವ್ವ ರೊಟ್ಟಿ ತರಲ ಏನು ಅನ್ನ ತರಲ? ಚಿಕ್ಕಿ ನಿಮ್ಗೇನು ಬೇಕು? ನೇತ್ರವ ನನಗೆ ಮಾತ್ರ ಅನ್ನ ಬೇಡವ, ಇನ್ನೊಂದು ರೊಟ್ಟಿ ತಂದು ಕೊಟ್ಬಿಡ, ಆಮೇಲೆ ರೊಟ್ಟಿನ ತಿಂದ್ಬಿಡ್ತೀನವ. ಹೊಟ್ಟೆ ಹಸ್ದಿದ್ದಕ್ಕ ರೊಟ್ಟಿನ ಸಾಕವ, ಅನ್ನ ಉಂಡು ಬ್ಯಾಸ್ರಾಗೈತಾ, ಮಸ್ತ್ ಇನ್ನೊಂದು ರೊಟ್ಟಿ ತಿಂದು ಮುಕ್ಕೊಂಬಿಡ್ತೀನವ ನಾನಂತೂ. ಅನ್ನಗಿನ್ನ ಏನೂ ಬೇಡ ನಂಗೆ. ಹ್ಞೂನವ್ವ ನೇತ್ರವ್ವ, ನನಗೂ ಆಟ ಅನ್ನ ಬೇಡವ, ಇನ್ನೊಂದು ರೊಟ್ಟಿ ತಿಂದ್ಬಿಡ್ತೀನಿ ನಾನು, ಸಾಕು. ಏನಿಲ್ಲ, ನೀವು ಅನ್ನ ಊಟ ಮಾಡ್ತೀರಂತ ನಾನು ಅನ್ನ ಸಾರು ಎಲ್ಲ ಜಾಸ್ತಿ ಮಾಡೀನಿ, ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ರೊಟ್ಟಿ ಕೊಡ್ತೀನಿ, ಇನ್ನೊಂದೊಂದು ಯಾಕಂದ್ರೆ ಎರಡೆರಡು ರೊಟ್ಟಿ ತಿನ್ನಿರಿ, ನಾನೇನು ಬೇಡ ಅನ್ನಂಗಿಲ್ಲ. ಆದರೆ ಲಾಸ್ಟಿಗೆ ಒಂದು ಸ್ವಲ್ಪ ಅನ್ನ ಹಾಕ್ಸ್ಕೊಂಡು ಅನ್ನ ಊಟ ಮಾಡಿನ ಹೋಗ್ಬೇಕು ನೀವು. ಹ್ಞೂ ಬೇಯವ್ವ, ನೀವು ಅನ್ನ ಉಣ್ಣಾಕಬೇಕು. ಇವತ್ತು ಅನ್ನನ ನಾನೇ ಮಾಡೀನಿ, ಅದಕ್ಕೋಸ್ಕರನಾರ ನೀವು ಅನ್ನ ಊಟ ಮಾಡಕಬೇಕು. ಹ್ಞೂ ಲಕ್ಷ್ಮಕ್ಕ, ನಮ್ಮ ಗವ್ಯ ಮಾಡೋಣಂತ ಅನ್ನನ, ಹಂಗಂದ್ರೆ ಅನ್ನ ಊಟ ಮಾಡಕಬೇಕು ಇವತ್ತು. ಗವಿ ಮಾಡೋಣಂತಂದನ. ಸರಿಯಪ್ಪ, ನಿನಗೆ ಯಾಕೆ ಬೇಸರ ಮಾಡೋದು, ಆತಗೋ ಅನ್ನನೂ ಊಟ ಮಾಡ್ತೀವಿ, ಸರಿನಾ? ಹ್ಞೂ ದಡವ. ಯವ್ವ ಇವತ್ತು ಅಡಿಗೆ ಎದಕ್ಕೆ ಚಲೋ ಆಗೈತೆ ಹೇಳ? ಎದಕ್ಕಪ್ಪ? ಇವತ್ತು ಉಳ್ಳಾಗಡ್ಡಿ ಟಮಾಟೊ ಎಲ್ಲಾನು ನಾನು ಹೆಚ್ಚಿಕೊಟ್ಟಿರಲ್ಲ, ಅದಕ್ಕೆ ಇವತ್ತು ಅಡಿಗೆ ಚಲೋ ಆಗೈತಿ. ಹೌದು ಬಿಡಪ್ಪ, ಉಳ್ಳಾಗಡ್ಡಿ ಎಲ್ಲ ನೀನು ಎರ್ಚ್ಕೊಟ್ಟಿಯಲ್ಲ, ಅದಕ್ಕೆ ಚಲೋ ಆಗೈತಿ. ಅದಕ್ಕೆ ದಿನ ನಮಗೂ ಬಂದು ಎರ್ಚ್ಕೊಡ್ತೀಯ, ಅವಾಗ ಅಡಿಗೆ ಇನ್ನೂ ಮಸ್ತ್ ಆಕೈತಿ. ಹೋಗಬೇ ಹೋಗ, ಇವತ್ತೇನೋ ಪಾಪ ನೇತ್ರವಕ್ಕ ಒಬ್ಬೇಕಾಗಿದ್ಲು, ನಿಮ್ಗೆ ಸುಸ್ತಾಯ್ತಂತ ಏನೋ ಹೆಲ್ಪ್ ಮಾಡೀನಿ. ನೀನಂತೂ ಒಂದಿನ ಮಾಡ್ಬಿಟ್ರೆ ದಿನ ಅದನ್ನ ಮಾಡಂತೀರಿ ಬಿಡು ನೀವು. ಭಾರಿ ಇದೀರಿ. ಇರ್ಲಿ ಬಿಡ ಪಂಚವ, ಎದಕ್ಕೆ ಆಡ್ತಿದ್ದೆ ಅವನಿಗೆ. ಇರ್ಲಿ ಬಿಡಪ್ಪ, ಇವತ್ತು ನೀನು ಉಳ್ಳಾಗಡ್ಡಿ ಎಲ್ಲ ಎರ್ಚ್ಕೊಟ್ಟಿದ್ದಕ್ಕೆ ಅಡಿಗೆ ಚಲೋ ಆಗೈತೆ ನೋಡು, ಖುಷಿನಾ? ನೇತ್ರವಾ, ಹಾಂ ಬಂದೆ ಕಕ್ಕ.
ಅಬಾ ಏನು ಇವತ್ತು ಎಲ್ಲರೂ ಇಲ್ಲಿ ಕುತ್ಕೊಂಡು ಊಟ ಮಾಡಕ್ ಕುಂತೀರಿ ಹೊರಗಡೆ? ಹ್ಞೂ ರೀ ಚೋಟ್ಯ ಮತ್ತು ಕಾವೇರಿ ಹಠ ಮಾಡಿದ್ರಂತ ಇಲ್ಲೇ ಹೊರಗಡೆನ ಕುತ್ಕೊಂಡು ಊಟ ಮಾಡೋಣಂತಂದು ಅದಕ್ಕೆ ನೇತ್ರವ ಇಲ್ಲೇ ಊಟ ಮಾಡೋಣಂದು ನಾವು ಅದಕ್ಕೆ ಇಲ್ಲೇ ಬಂದ್ವಿ. ಇವತ್ತು ಅಡುಗೆನೂ ರಾತ್ರಿಗೆ ನೇತ್ರವ ಮತ್ತು ಇವ್ರು 3 ಜನ ಹುಡುಗರು ಸೇರಿ ಮಾಡಾರ, ನಮಗೆ ಸುಸ್ತಾಯ್ತು ಅಂತಂದು. ಅಬಾ ಹೌದಾ? ಇವ್ರು 3 ಜನ ಹೆಲ್ಪ್ ಮಾಡಿದ್ರಂತನ? ಹ್ಞೂ ರೀ, ಇವತ್ತು 4 ಜನ ಸೇರಿ ಅಡುಗೆ ಮಾಡಾರ. ನೀವು ಊಟ ಮಾಡ್ರಿ, ತಗಲೆ. ಸರಿ ನೀವು ಊಟ ಮಾಡ್ರಿ. ನಾನು ಅಣ್ಣ ಮತ್ತು ಮುಕುಂದ ಅವ್ರನ್ನೆಲ್ಲ ಇಲ್ಲೇ ಕರ್ಕೊಂಬರ್ತೀನಿ. ನಾವು ಇಲ್ಲೇ ಬಂದು ಊಟ ಮಾಡ್ತೀವಿ ತಗೋ. ನಮಗೂ ಮನ್ಯಾಗ ಕುತ್ಕೊಂಡು ಊಟ ಮಾಡಕ್ಕೆ ಬ್ಯಾಸ್ರ, ಇಲ್ಲೇ ಬರ್ತೀವಿ ತಗೋ ನಾವು. ಹಾಂ ಸರಿ ಅಣ್ಣ, ನೀವು ಇಲ್ಲೇ ಬಂದ್ಬಿಡ್ರಿ ಹಂಗಾರ. ನೇತ್ರವ ಅಣ್ಣನ ಮತ್ತು ಮುಕುಂದನ ಇಲ್ಲಿಗೆ ಕರ್ಕೊಂಬರ್ತೀನಿ. ನೀ ತಾಟ್ ಹಚ್ಕೊಂಡು ಇಲ್ಲಿಗೆ ಬಂದ್ಬಿಡವ. ಹ್ಞೂ ಸರಿ ಕಕ್ಕ.